ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಾವು ಕಡಲೆಕಾಯಿ ಪರಿಷೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೆಂಗಿರುತ್ತೆ, ಏನೇನಿರುತ್ತೆ, ನಾವು ಏನೇನು ತಗೋತೀವಿ, ನಾವು ಏನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿನ ನಾನು ವಿಡಿಯೋಸ್ ಮಾತಾಡ್ತಾ ಇದ್ದೀನಿ. ಇಷ್ಟು ದಿನ ವಿಡಿಯೋಸ್ ನಿಮಗೆ ಬೋರ್ ಆಗಿದೆ ಅಂತ ಸ್ವಲ್ಪ ಜನ ಮೆಸೇಜ್ ಮಾಡಿದ್ರಿ. ಸೊ ಈ ವಿಡಿಯೋ ನಿಮಗೆ ಮೇಡಮ್ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನಾನು ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಪಾಪಗೂ ಕೂಡ ಅಷ್ಟೇ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ತುಂಬ ಮಾಡಿದ್ದೆ. ಪಾಪು ನೋಡ್ತಾ 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 ಎಷ್ಟು ಬೆಳೆದ್ಬಿಟ್ಟಿದ್ದಾನೆ ಗೊತ್ತಾ. ನನಗಂತೂ ಏನಂತಾರೆ, ನನ್ನ ಮಡ್ಲೇ ಸಾಲ್ತಾ ಇಲ್ಲ, ಹಂಗೆ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ದೊಡ್ಡವನಾಗೋದ್ರ ಜೊತೆಗೆ ಎಷ್ಟು ಹ್ಯಾಂಡ್ಸಮ್ ಆಗಿ ಹೋಗಿದ್ದಾನೆ ಗೊತ್ತಾ ನಮ್ಮ ಪಾಪು. ನೋಡಿ, ಮುದ್ದು ಮುದ್ದು ಕೃಷ್ಣ, ಪುಟಾಣಿ ಕೃಷ್ಣನ್ ಥರ ಕಾಣಿಸ್ತಾ ಇದ್ದಾನಲ್ಲಮ್ಮ. ಬಾಲಲ್ಲಿ ವಿಡಿಯೋ ಆಗ್ತಾ ಇದೆ, ಬಾಲಲ್ಲಿ ಅವರದು ಬೇಬಿ ಅಲ್ಲಲ್ಲಮ್ಮ ಮಾಮ, ಹಂಗೋದ್ರೆ ಕಾಣಿಸಲ್ಲ. ನಮ್ಮ ಪಾಪು ಇವತ್ತು ಯಾವ ಥರ ಬಟ್ಟೆ ವೇರ್ ಮಾಡಿದ್ದಾನೆ ಗೊತ್ತಾ. ಇಲ್ಲಿ ಕಾಂಗ ಅಮ್ಮ, ಇಲ್ಲಮ್ಮ ಕಾಂಗ, ಎಲಿಫೆಂಟ್. ಅಂಬೋ, ಅವನ್ನ ನೋಡ್ಕೊಳಕ್ಕೆ ಓಡಿ ಬರ್ತಾ ಇದ್ದಾನೆ. ಸೊ ವೇಟ್. ಓಕೆ, ಇವತ್ತು ಕೂಡ ನಾನು ಜೀನ್ಸ್ ವೇರ್ ಮಾಡಿದ್ದೀನಿ. ಯಾವುದೋ ಪಾರ್ಟಿಗೋ ಫಂಕ್ಷನ್ಗೋ ಹೋಗೋ ಥರ ರೆಡಿ ಆಗಿದ್ದೀನಿ. ಬಟ್ ಹೋಗ್ತಾ ಇರೋದು ಜಾತ್ರೆಗೆ. ನನಗೂ ಆಸೆ ಇತ್ತು ಡ್ರೆಸ್ ಹಾಕೋಬೇಕು ಅಂತ. ಬಟ್ ಏನಾಯಿತು ಅಂದರೆ, ಅದೇ ಹೇಳಿದ್ನಲ್ಲ, ನಂದು ಯಾವಾಗಲೂ ಇದೆ ಪ್ರಾಬ್ಲಮ್ಮು. ಏನು ಅಂದರೆ, ಬಟ್ಟೆ ಎಲ್ಲ ನಮ್ಮ ಯಜಮಾನ್ರ ಮನೇಲಿದೆ, ನಾನು ನಮ್ಮ ಅಕ್ಕ ಮನೇಲಿದ್ದೀನಿ. ಸೊ ಸಡನ್ ಪ್ಲ್ಯಾನ್ ಆಗಿದ್ದು ಜಾತ್ರೆಗೆ ಹೋಗೋಣ ಅಂತ. ಓಕೆ, ಜೀನ್ಸ್ ಇರಲಿ ಅಂತ ಒಂದು ತೊಗೊಬಂದಿದ್ದೆ. ಸೊ ಟಾಪ್ ಕೂಡ ನೋಡ್ತಾ ಇದ್ದೀರಲ್ಲ, ಅವಳದೇ ಸ್ವಲ್ಪ ದೊಗ್ಳೆ ಇದೆ. ಇದನ್ನೇ ಹಂಗೋ ಹಿಂಗೋ ಅಲಕ್ ಪಲಕಲ್ಲಿ ಹಾಕ್ಕೊಂಡಿದ್ದೀನಿ. ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು. ಅಟ್ಲೀಸ್ಟ್ ಸ್ಯಾರಿನಾದರೂ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಸ್ಯಾರಿ ಹಾಕ್ಕೊಂಡು ಇವನ್ನ ಹೊತ್ಕೊಂಡು ಆ ಜಾತ್ರೆ ತಿರ್ಗೋಕ್ಕಾಗಲ್ಲ. ಸೊ ಹಾಗಾಗಿ ಕಂಫರ್ಟಬಲ್ ಆಗಿ, ಸೊ ಮಧ್ಯದಲ್ಲಿ ಎಲ್ಲಾದರೂ ಫಿಟ್ ಮಾಡಿಸ್ಬೇಕು ಅಂದ್ರೂ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಜೀನ್ಸು ಮತ್ತು ಟಾಪ್ನೇ ವೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಗಂಡಂಗೆ ತುಂಬ ದಿನದಿಂದ ಫೋರ್ಸ್ ಮಾಡ್ತಿದ್ದೆ, ಜಾತ್ರೆ ನೋಡಬೇಕು, ಕಡಲೆಕಾಯಿ ಪರಿಷೆ ನೋಡಬೇಕು, ಕರ್ಕೊಂಡೋಗು ಅಂತ. ಬಟ್ ಅವರು ಫ್ರೀನೇ ಆಗ್ತಿಲ್ಲ ಮತ್ತು ಕರ್ಕೊಂಡು ಹೋಗ್ತಾ ಇಲ್ಲ. ಹಾಗಾಗಿ ನಾನು ನಮ್ಮ ಅಕ್ಕ ಮಕ್ಕಳು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲ ಹಂಗೆ ಬರ್ತಾರೆ. ಹೆಂಗೆ ಅಂದರೆ, ನಮ್ಮ ಅಕ್ಕ ಡ್ಯೂಟಿಯಿಂದ ಹಾಗೆ ಬರ್ತಾಳೆ, ಭರತ ಕಾಲೇಜಿಂದ ಹಂಗೆ ಬರ್ತಾನೆ. ಲಡ್ಡು ಇವಾಗ ವ್ಯಾನ್ ಇಲ್ಲೇ ಬಿಡೋದ್ರಿಂದ ಅವನೊಬ್ಬನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಆಯಿತು, 4 ಗಂಟೆ ಆಯಿತು, ಅವ್ನು ಬಂದೇ ಬರ್ತಾನೆ ಇವಾಗ. ಸೊ ಅವ್ನು ಬಂದ ತಕ್ಷಣ ಫಟಾಫಟ್ ಅಂತ ಅವ್ನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಬಸ್ ಹತ್ಕೊಂಡು ಭರತನ ಕಾಲೇಜ್ ಹತ್ರ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಸೀದಾ ನಮ್ಮ ಅಕ್ಕನ ಕೆಲಸದ ಹತ್ರ ಹೋಗಿ ಅವಳನ್ನ ಪಿಕ್ ಮಾಡಿಕೊಂಡು ಆಮೇಲೆ ಬಸವನಗುಡಿಗೆ ಹೋಗಬೇಕು. ಸೊ ಅದಕ್ಕೆ ರೆಡಿಯಾಗಿ ನಿಂತಿದ್ದೀನಿ, ಹೋಗೋಣ. ಇಂಟ್ರೊಡಕ್ಷನ್ ವಿಡಿಯೋನೇ ಇಷ್ಟು ಉದ್ದ ಆಗೋಯ್ತು. ಓಕೆ, ಅಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಏನೇನು ತಗೋತೀವಿ ಅಂತ ನೋಡೋಣ ಬನ್ನಿ. ಅಕೌಂಟಲ್ಲಿ 169 ರುಪೀಸ್ ಇದೆ ಅಷ್ಟೇ. ನಾನು ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಈ ಹುಡುಗ ಎಷ್ಟು ತಲೆ ತಿಂತಾನೆ. ಸೊ ನಾನು ಇದೇ ಟೈಮಲ್ಲಿ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಝೀರೋ ಶಾಪಿಂಗ್ ಅಂತ. ಜಾತ್ರೆಲಿ ಹೋಗೋದೆ ಅದು ಇದು ತೊಗೊಳಕ್ಕೆ, ಅದು ಇದು ನೋಡೋಕ್ಕೆ. ಬಟ್ ಟ್ರೈ ಮಾಡ್ತೀನಿ. ಪಾಪುಗೆ ಒಂದು 100 ರುಪೀಸ್ ಖರ್ಚು ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಝೀರೋ ಶಾಪಿಂಗ್ ಅಂತ ಜಾತ್ರೆಗೆ ಹೋಗಿ ಬರೋಣ. ನೋಡೋಣ ಚಾಲೆಂಜಲ್ಲಿ ವಿನ್ ಆಗ್ತೀನಾ ಇಲ್ವಾ ಅಂತ. ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದು ದುಡ್ಡಿಲ್ಲ ಅಂತ ಚಾಲೆಂಜ್ ಮಾಡ್ತಾ ಇರೋದಲ್ಲ, ಈ ಥರನೂ ಮಾಡ್ಬೋದಾ ಅಂತ ಟ್ರೈ ಮಾಡೋಕ್ಕೆ ಒಂದ್ಸಲಿ ಮಾಡ್ತಾಯಿದ್ದೀನಿ.
ಈ ಮಕ್ಕಳನ್ನ ಕಟ್ಕೊಂಡು ಈ ಜಾತ್ರೆಗೆ ಹೆಂಗಪ್ಪ ಹೋಗೋದು ಅಂತ ಅನ್ನಿಸ್ಬಿಟ್ಟಿದೆ. ಮೊದಲಾಗಿದ್ರೆ ನಾವು ಫಟಾಫಟ್ ಅಂತ ರೆಡಿ ಆಗ್ತಿದ್ವಿ, ಖಾಲಿ ಕೈಯಲ್ಲಿ ಹೋಗ್ತಿದ್ವಿ, ಖಾಲಿ ಕೈಯಲ್ಲಿ ಬರ್ತಾ ಇದ್ವಿ. ಬಟ್ ಇವಾಗ ಮಕ್ಕಳದೇ ಒಂದು 2 ಬ್ಯಾಗ್ ಆಗೋಗಿರುತ್ತೆ. ಇವಾಗ ಸಂಜೆ ಆಗಿರೋದ್ರಿಂದ ಬರೋಷ್ಟರಲ್ಲಿ ನೈಟ್ ಆಗೇ ಆಗುತ್ತೆ. ನೋಡು ಒಂಚೂರು ಗದ್ರಂಗಿಲ್ಲ ಅಂದ್ಬಿಡ್ತಾನೆ ಅಂತ. ಆಮೇಲೆ ಅಷ್ಟು ಮುದ್ದಾಗಿದೆ ಬೇಬಿ ಇದು. ಸೊ ಹೋಗಿ ಅಲ್ಲಿ ಪಾಪಗೊಂದು ಬಲೂನೋ ಬಾಲೋ ಕೊಡಿಸ್ಕೊಂಡು ಬರೋಣ. ನೋಡೋಣ ಝೀರೋ ಶಾಪಿಂಗ್ ಮಾಡ್ತೀನಾ ಇಲ್ವಾ ಅಂತ ನೋಡೋಣ. ಸೊ ಲಡ್ಡು ಬಂದ, ಇವಾಗ ಬೇಗ ರೆಡಿಯಾಗಿ ಹೋಗ್ಬೇಕು. ಬೈ ಬೈ ಬೈ. ಓಕೆ, ನಾನು ನಮ್ಮ ಕೋತಿ ಮರಿ ಫುಲ್ ರೆಡಿ ಆಗಿದ್ದೀವಿ, ಓಡ್ತಾ ಇದ್ದೀವಿ. ಅವನಿಗೆ ಇದು ಫಸ್ಟ್ ಟೈಮ್ ಅಲ್ವಾ, ಸೊ ಇರಿಟೇಟ್ ಆಗ್ತಿದೆ ಅನಿಸುತ್ತೆ, ಒಂಥರ ಮಾಡ್ತಾ ಇದ್ದಾನೆ. ಬಟ್ ಇದು ತೊಗೊಂಡು ಎಷ್ಟು ಒಂದು 500-600 ಕೊಟ್ಟು ತೊಗೊಂಡಿದ್ದೀನಿ ಬ್ಯಾಗು. ಬಟ್ ಒಂದೇ ಒಂದ್ಸಲಿ ಲಡ್ಡು ಬಡಗೇನೋ ಅಲ್ಲಿಂದ ಬರ್ಬೇಕಾದ್ರೆ ಹಾಕೊಂಡ್ಬಂದಿದ್ದೆ ಅಷ್ಟೇ. ಅದಾದಮೇಲೆ ಒಂದ್ಸಲಿನೂ ಯೂಸೇ ಮಾಡಿರಲಿಲ್ಲ. ಇವಾಗ ಇದು ಯೂಸ್ ಆಗ್ತಿದೆ. ಆಮೇಲೆ ಬಾಯ್ ಮಾಡು, ಬಾಯ್. ಇದು ಮುದ್ದು ಕೂತಿ ಯಾರು? ಓಕೆ, ಇವಾಗ ನಾನು ಲಡ್ಡು ಮತ್ತು ಪಾಪು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಅಕ್ಕ ಮತ್ತು ಭರತ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಅಲ್ಲಿ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೇಳಬೇಕು ಅಂದರೆ ಇದು ಪಾಪುದು ಫಸ್ಟ್ ಬಸ್ ಜರ್ನಿ. ಅವನು ಹುಟ್ಟಾಗಿಂದ ಫಸ್ಟ್ ಟೈಮ್ ಬಸ್ಸಲ್ಲಿ ಬರ್ತಾ ಇದ್ದಾನೆ. ಸೊ ಇವಾಗ ನಾವೆಲ್ಲರೂ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಏಕೆಂದರೆ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನಮಗೆ ಪ್ರಾಪರಾಗಿ ಅಡ್ರೆಸ್ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಹೋಗಿ ಇಳ್ದಿದ ತಕ್ಷಣ ನನಗಂತೂ ತುಂಬಾ ಬೇಜಾರಾಯಿತು. ಏಕೆಂದರೆ ಯಾವುದೇ ರೀತಿ ಲೈಟಿಂಗ್ಸ್ ಇಲ್ಲ. ಸ್ವಲ್ಪ ವೀಡಿಯೋಸ್ ನೋಡ್ಕೊಂಡು ಹೋಗಿದ್ದೆ ನಾನು, ಆದರೆ ಯಾವುದೇ ರೀತಿ ನನಗೆ ಲೈಟಿಂಗ್ಸ್ ಕಾಣಿಸ್ಲಿಲ್ಲ. ಆಮೇಲೆ ಗೊತ್ತಾಯಿತು ನಾವಿನ್ನೂ ಈ ಸೈಡ್ ಇದ್ದೀವಿ ಅಂತ. ಲೈಟಿಂಗ್ಸು ಅದು ಇದು ಎಲ್ಲ ಇರೋದು ಆ ಸೈಡು. ಸೊ ನಮ್ಮ ಅಕ್ಕ ಹಾಗೆ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಬಟ್ ನಾನು ಏನು ತಿನ್ಕೊಂಡು ಹೋಗದೆ ಇರೋದ್ರಿಂದ ನನಗೆ ಆಟೋ ಇಳಿದ ತಕ್ಷಣವೇ ಫುಲ್ ಸುಸ್ತಾಗ್ತಿತ್ತು. ಸೊ ಹಾಗಾಗಿ ಫಸ್ಟ್ ಅದು ಇದು ಏನು ನೋಡೋದು ಬೇಡ, ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂತ ನಾನು ನಮ್ಮ ಅಕ್ಕನಿಗೆ ಹೇಳಿದೆ. ಹಾಗಾಗಿ ಅಲ್ಲಿ ಮಾಮೂಲಿ ಅದು ಇದು ಎಲ್ಲ ಇತ್ತು. ಬಟ್ ವಡಾಪಾವ್ ತಿಂದರೆ ಸ್ವಲ್ಪ ಮಟ್ಟಿಗೆ ಎನರ್ಜಿ ಬರುತ್ತೇನೋ ಅಂದ್ಕೊಂಡು 2 ವಡಾಪಾವು ಮತ್ತು ಒಂದು ಟ್ವಿಸ್ಟರು, ಸ್ವಲ್ಪ ಬಜ್ಜಿ ಅದು ಇದು ತೊಗೊಂಡು ಸ್ವಲ್ಪ ತಿನ್ಕೊಂಡು ಹೋದ್ವಿ. ಅಲ್ಲಂತೂ ತುಂಬಾ ಲೇಟಾಗೋಯ್ತು. ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಕೊಟ್ಟರು ನಮಗೆ. ನಾವಿಲ್ಲಿ ತಿನ್ನೋ ಅಷ್ಟರಲ್ಲಿ ಅಲ್ಲಿ ನೋಡಿ ನನ್ನ ಮಗ ಆಗಲೇ ನಮ್ಮ ಅಕ್ಕನಿಗೆ ಟ್ಯಾಕ್ಸ್ ಆಗ್ತಾ ಇದ್ದಾನೆ, ಹೋಗಿ ಅಲ್ಲಿ ಬಲೂನ್ ಕೊಡಿಸ್ಕೊತಾ ಇದ್ದ. ಸೊ ಅಷ್ಟರಲ್ಲಿ ನಾವು ಇಲ್ಲೆಲ್ಲ ತಿನ್ಕೊಂಡು ಮುಗಿಸ್ಕೊಂಡು ಮುಂದೆ ಹೋದ್ವಿ. ಇಲ್ಲಿ ನೋಡಿ ಮರಗಳು ಎಷ್ಟು ಚೆನ್ನಾಗಿದೆ. ನಾವಂತೂ ಬರೀ ರೋಡ್ ನೋಡ್ಕೊಂಡೇ ಹೋಗ್ತಾ ಇದ್ವಿ. ಬಟ್ ನನ್ನ ಮಗ ಇದನ್ನು ತೋರಿಸಿದ್ದು ವ್ಯೂ ತುಂಬಾ ಚೆನ್ನಾಗಿತ್ತು ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಕಡಲೆಕಾಯಿ ಇವಾಗ ನಾನು ಎಷ್ಟು ತೋರಿಸ್ತಾ ಇದ್ದೀನೋ ಅಷ್ಟೇ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸಿದ್ದು. 1-2 ಕಡೆ ಗಾಡೀಲಿ ಹಾಕ್ಕೊಂಡಿದ್ರು ಅಷ್ಟೇ, ಅದು ಬಿಟ್ಟರೆ ಇಷ್ಟು ಮಾತ್ರ ಇತ್ತು ಕಡಲೆಕಾಯಿ. ಯಾಕೋ ಕಡಲೆಕಾಯಿ ಪರಿಷೆಯಲ್ಲಿ ಕಡಲೆಕಾಯಿನೇ ನಾವು ಜಾಸ್ತಿ ನೋಡಲಿಲ್ಲ. ಇದಾದಮೇಲೆ ಮಾಮೂಲಿ ಅಂಗಡಿಗಳು ಅದು ಇದು ಆಟ ಎಲ್ಲ ಇತ್ತು. ಅದೆಲ್ಲ ಆಡೋಣ ಅಂದರೆ ಮಕ್ಕಳಿರೋದ್ರಿಂದ ಸ್ವಲ್ಪ ಭಯ ಆಗಿರೋದ್ರಿಂದ ನಾವೇನು ಆಡೋಕ್ಕೆ ಕೂಡ ಹೋಗಿಲ್ಲ. ನೈಟ್ ಕೂಡ ಆಗೋಯಿತು. ನಾವು ಮನೆ ಬಿಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು 5-5:30 ಆಗೋಗಿತ್ತು. ಅಲ್ಲಿ ಹೋಗೋ ಅಷ್ಟರಲ್ಲಿ 6-6:30 ಆಗಿತ್ತು ಅನಿಸುತ್ತೆ. ಸೊ ಹಾಗಾಗಿ ಕತ್ಲಾಗಿರೋದ್ರಿಂದ ಏನು ಸರಿಯಾಗಿ ನೋಡೋಕ್ಕೂ ಆಗಿಲ್ಲ, ಆಡೋಕ್ಕೂ ಆಗಿಲ್ಲ. ತರಾವರಿ ಆಟಗಳು, ತರಾವರಿ ಐಟಮ್ಸ್ ಎಲ್ಲ ಇತ್ತು. ಬಟ್ ಯಾಕೋ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಏಕೆಂದರೆ ನನ್ನದು ತುಂಬಾ ಐಡಿಯಾಸ್ ಇತ್ತು, ತುಂಬಾ ಹಿಂಗಿರುತ್ತೆ ಹಂಗಿರುತ್ತೆ ಅಂದ್ಕೊಂಡೋದೆ. ಬಟ್ ಏನೋ ಒಂಥರ ನನಗೆ ನಂದು ಏನಂತಾರೆ, ನನಗೆ ಮನಸ್ಸು ತೃಪ್ತಿ ಆಗಿಲ್ಲ. ಸುಮ್ಮನೆ ಹೋದ್ವಿ, ನೋಡ್ಕೊಂಬಂದ್ವಿ ಅಷ್ಟೇ. ಓಕೆ, ಇವಾಗ ಪಾಪುಗೆ ಕ್ಯಾಪ್ ನೋಡ್ತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಅವನ್ನ ಸೈಕಲಲ್ಲಿ ಸಂಜೆ ಮಧ್ಯಾಹ್ನದ ಹೊತ್ತು ಓಡಾಡಿಸೋದ್ರಿಂದ ಬಿಸಿಲಾಗುತ್ತೆ ಅಂದ್ಬಿಟ್ಟು ತುಂಬ ಕಡೆ ಕ್ಯಾಪ್ನ ಹುಡುಕ್ತಾ ಇದ್ದೆ. ಸೊ ಇಲ್ಲಿ ಹೆಂಗಿದ್ರು ಬಂದಿದ್ವಲ್ಲ ಅಂದ್ಬಿಟ್ಟು ಅವನಿಗೆ ಒಂದು ಜೊತೆ ಸ್ಲಿಪ್ಪರು ಮತ್ತು ಕ್ಯಾಪ್ನ ತೊಗೊಂಡು ಬಂದೆ. ಓಕೆ, ಇವಾಗ ಈ ಜಾತ್ರೆ ಹೇಗೆ ಉಟ್ಕೋತು, ಇದಕ್ಕೆ ಕಡಲೆಕಾಯಿ ಪರಿಷೆ ಅಂತ ಹೇಗೆ ಹೆಸರು ಬಂತು ಅಂತ ನೋಡೋಣ ಬನ್ನಿ. ಇವಾಗ ಏನು ಜಾಗ ನೋಡ್ತಾ ಇದ್ದೀರಾ ಬಸವನಗುಡಿಲಿ, ಈ ಜಾಗ ಫಸ್ಟು ಜಮೀನಾಗಿತ್ತು. ಇಲ್ಲೆಲ್ಲರೂ ಕಡಲೆಕಾಯಿನ ಬೆಳೀತಿದ್ರಂತೆ. ಇನ್ನೇನು ಫಲ ಬಂತು ಅಂತ ರೈತರೆಲ್ಲ ಖುಷಿ ಪಡೋ ಟೈಮಲ್ಲಿ ಯಾವುದೋ ಒಂದು ಗೂಡಿ ಬಂದು ಪ್ರತಿ ವರ್ಷವೂ ಆ ಕಡಲೆಕಾಯಿ ಎಲ್ಲ ತಿಂದು ಇಲ್ಲಾಂದರೆ ತುಳಿದು ಹಾಳು ಮಾಡ್ತಿತ್ತಂತೆ. ಸೊ ಹಾಗಾಗಿ ಊರಿನ ಜನ ಎಲ್ಲ ಹೋಗಿ ಕೇಳ್ಕೊಂಡಾಗ
ಆವಾಗ ಒಬ್ಬರು ಸ್ವಾಮೀಜಿ ಹೇಳಿದ್ರಂತೆ, ನೀವೇನು ಬೆಳೆದಿರ್ತೀರ ಬೆಳೆನ ಒಂದು ಬಸವನಿಗೆ ಅದನ್ನು ಪೂಜೆ ಮಾಡಿ ಪ್ರಸಾದದ ಥರ ಇಟ್ಟು ಅದಾದಮೇಲೆ ಅದನ್ನೆಲ್ಲ ಮಾರಿ ಅವಾಗೆಲ್ಲ ಸರಿ ಹೋಗುತ್ತೆ ಅಂತ. ಅದಾದಾಗಿಂದ ಪ್ರತಿ ವರ್ಷವೂ ತಾವು ಬೆಳೆದಿರೋ ಕಡಲೆಕಾಯಿ ಬೆಳೆನ ತಂದು ಬಸವನಿಗೆ ಇಟ್ಟು, ಸೊ ಅದಕ್ಕೇ ಅಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಸವನದು ವಿಗ್ರಹ ಇದೆಯಲ್ಲ, ಸೊ ಅದಕ್ಕೆ ಇಟ್ಟು ಪೂಜೆ ಮಾಡೋದ್ರಿಂದ ಯಾವುದೋ ಒಂದು ಬಸವ ಇದನ್ನು ಕಾಯ್ತಾ ಇದೆ ಅಂತ ಪ್ರತೀತಿ ಬಂದಿದೆ. ಸೊ ಹಾಗಾಗಿ ಇದಕ್ಕೆ ಕಡಲೆಕಾಯಿ ಪರಿಷೆ ಅಂತಲೇ ಆ ಪೂಜೆ ಹೋಗಿ ಬರ್ತಾ 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 ದೊಡ್ಡದಾಗಿ ಜಾತ್ರೆ ಥರ ಆಯಿತು ಅಂತ ಹೇಳ್ತಾರೆ. ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಓಕೆ, ಇದು ಮಾರ್ನಿಂಗ್ ವಿಡಿಯೋ. ನಾನು ನೈಟ್ ಬಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಸುಸ್ತಾಗೋಗಿತ್ತು. ಅಂದರೆ ಅಲ್ಲಿ ಓಡಾಡಿದ್ದೇನೋ ಅಷ್ಟೊಂದು ನನಗೆ ಸ್ಟ್ರೆಸ್ ಅನ್ನಿಸ್ಲಿಲ್ಲ. ಅಂದರೆ ಜನ ರಶ್ ಕೂಡ ಇದ್ದರು, ಬಟ್ ನನಗೆ ಅಷ್ಟೊಂದೇನು ಕಿರಿಕಿರಿ ಆಗಲಿಲ್ಲ. ಏನು ಎಫೆಕ್ಟ್ ಆಗಿದ್ದು ಅಂದರೆ ನಾನು ಊಟ ಮಾಡದೆ ಹೊರಟೋಗಿದ್ದೆ. ಬೆಳಗ್ಗೆ ನಾಷ್ಟ ಮಾಡಿದ್ದು ಸ್ವಲ್ಪ, ಸೊ ಮಧ್ಯಾಹ್ನ ಹೋಗ್ಬೇಕಾದ್ರೆ ಊಟ ಮಾಡಬೇಕು ಅಂದ್ಕೊಂಡಿದ್ದೋಳು ಈ ಪಾಪಕ್ಕೆ ತಿನ್ಸ್ಕೊಂಡು ಅವನು ರೆಡಿಯಾಗಿ ನಾನು ರೆಡಿಯಾಗಿ ಲಡ್ಡು ಬಂದ ತಕ್ಷಣ ಸೀದಾ ಹೊರಟೇ ಬಿಟ್ವಿ. ಊಟ ಮಾಡೋಕ್ಕೆ ಆಗಲಿಲ್ಲ, ನೆನಪು ಇರಲಿಲ್ಲ. ಸೊ ಅದೊಂದು ಎಫೆಕ್ಟ್ ಹೊಡಿತು ನನಗೆ, ಫುಲ್ ಸುಸ್ತು. ಅಲ್ಲೂ ಅಷ್ಟೇ ತಿನ್ನೋಕ್ಕೆಂದ್ರೆ ಸ್ನ್ಯಾಕ್ಸ್ ಥರ ಅದು ಇದು ಇತ್ತು. ನಾನು ಊಟ ಮಾಡೋಣ ಅಂತ ಸ್ವಲ್ಪ ನೋಡಿದೆ, ಬಟ್ ಎಲ್ಲೂ ಆಗಲಿಲ್ಲ. ಸ್ನ್ಯಾಕ್ಸ್ ಥರ ಇತ್ತಲ್ಲ, ಸ್ವಲ್ಪ ಅದು ಇದು ತಿಂದಿದ್ದೆ, ಬಟ್ ನಂಗೆ ಅಷ್ಟು ಎನರ್ಜಿ ಸಿಗಲಿಲ್ಲ. ಪಾಪನ ಬೇರೆ ತುಂಬ ಎತ್ಕೊಂಡು ಓಡಾಡ್ಬಿಟ್ನಲ್ಲ, ಫುಲ್ ಸುಸ್ತು ಹೊಡೆದ್ಬಿಡ್ತು. ಮನೆಗೆ ಬಂದು ಮಲ್ಗೋಣ ಅನ್ನೋ ಅಷ್ಟರಲ್ಲಿ ನನ್ನ ಮಗ ಫುಲ್ ಬರಬೇಕಾದ್ರೆ ಆಟೋದಲ್ಲಿ ಮಲಗಿದವನು. ಮನೆಗೆ ಬಂದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಎದ್ಬಿಟ್ಟ. ಎಷ್ಟು 8:30 9 ಗಂಟೆ ಆಗಿತ್ತು. ಎದ್ದೋನು 10:30 11 ಗಂಟೆವರೆಗೂ ನಿದ್ದೆನೇ ಮಾಡಲಿಲ್ಲ. ಆಗಲೂ ಮಾಡ್ತಾ ಇರಲಿಲ್ಲ, ಬೈದು 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 ಅವನ್ನ ನಿದ್ದೆ ಮಾಡಿಸಿದ್ದಾಯಿತು. ಓಕೆ, ನಾನು ನೆನ್ನೆ ಹೇಳ್ದಂಗೆ ಏನೋ ಝೀರೋ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ ನನ್ನ ಕೈಲು. ನಾನು ಈ ಚಾಲೆಂಜಲ್ಲಿ ಸೋತಿದ್ದೀನಿ. ಬೈ ಮಾಡಿದೆ ಅಂದರೆ ಹೇಳ್ದಂಗೆ ತುಂಬ ಕೂಡ ಬೈ ಮಾಡಲಿಲ್ಲ. ನೋಡಿ, ಪಾಪುಗೆ ತೊಗೊಂಡೆ, ಎಷ್ಟು ಕ್ಯೂಟಾಗಿದೆ ಅಲ್ಲ. ಪುಟಾಣಿ ಪುಟಾಣಿ ಶೂಸು, ಪುಟಾಣಿ ಪುಟಾಣಿ ಸ್ಲಿಪ್ಪರ್ಸು ಪಾಪುಗೆ ನೋಡ್ತಾ ಇದ್ರೆ ನನಗಂತೂ ತಗೊಳ್ದೆ ಇರೋಕ್ಕೆ ಆಗಲಿಲ್ಲ. ಅಂದರೆ ಅವನಿಗೆ ಸೈಜು ಇವಾಗ ಕರೆಕ್ಟ್ ಸೈಜ್ ತೊಗೊಂಡ್ಬಿಟ್ರೆ ಇನ್ನೊಂದು 2 ದಿನಕ್ಕೆ ಟೈಟಾಗಿ ಹೋಗುತ್ತೆ ಅಂದ್ಬಿಟ್ಟು ಒಂದೇ 1 ಇಂಚು ದೊಡ್ಡ ತೊಗೊಂಡಿದ್ದೀನಿ. ಸೊ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಗೊತ್ತಾ ಅವನ ಕಾಲ್ಗಂತೂ ಇದು. ನಮ್ಮ ಅಕ್ಕ ಬೇಡ ಬಿಡು ಇನ್ನೂ ನಡೀತಾ ಇಲ್ಲ ಎಂತಕ್ಕೆ ಅಂದು, ಬಟ್ ಇಷ್ಟು ಪುಟಾಣಿ ಕ್ಯೂಟ್ 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 ನೋಡ್ಬಿಟ್ಟು ನನಗೆ ತೊಗೊಳ್ದಿರ ಇರೋಕ್ಕಾಗಲಿಲ್ಲ. ಇದ್ರ ಜೊತೆಗೆ ಪಾಪುಗೆ ಒಂದು ಕ್ಯಾಪ್ ತೊಗೊಂಡೆ, ಯಾಕೆಂದರೆ ಸೈಕಲಲ್ಲಿ ಹೋಗ್ಬೇಕಾದ್ರೆ ಬಿಸಿಲಾಗುತ್ತೆ ಪಾಪ, ಮತ್ತು ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಬಿಸಿಲಿರುತ್ತೆ. ಬರೀ ಮಂಕಿ ಕ್ಯಾಪು ಆ ಥರ ಕ್ಯಾಪ್ಸೇ ಹಾಕ್ತಾ ಇರ್ತೀನಿ ಅಂದ್ಬಿಟ್ಟು ಒಂದು ಕ್ಯಾಪ್ ತೊಗೊಂಡೆ. ಅದು ಬಿಟ್ಟರೆ ಆಳುಮುಳು ತಿಂದಿದ್ದೇ ಆಯಿತು. ತಿಂದಿದ್ದಕ್ಕೇ ಸ್ವಲ್ಪ ಜಾಸ್ತಿ ಖರ್ಚಾಗಿದ್ದು ಅನ್ಕೋತೀನಿ. ಆಟೋಗೆ ತುಂಬ ಖರ್ಚಾಯಿತು. 230 240 ಈ ಕಡೆಯಿಂದ ಆ ಕಡೆಯಿಂದ ಹಂಗೆ ಆಗಿ 500 ರೂಪಾಯಿ ಬರೀ ಆಟೋಗೆ ಹೊಟ್ಟೋಯ್ತು. ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಷ್ಟು ಎನರ್ಜಿ ಯಾರಿಗೂ ಇರಲಿಲ್ಲ. ಸೊ ನಮ್ಮ ಅಕ್ಕನ ಕೆಲಸದ ಹತ್ರ ಪಿಕ್ ಮಾಡಿಕೊಂಡು ಎಲ್ಲ ಆಟೋದಲ್ಲೇ ಹೊಟ್ಟೋದ್ವಿ. ಯಾಕೆಂದರೆ ಪ್ರಾಪರಾಗಿ ನಮಗೆ ಅಡ್ರೆಸ್ ಕೂಡ ಗೊತ್ತಿರಲಿಲ್ಲ. ಸೊ ಮಕ್ಕಳನ್ನೆಲ್ಲ ಹೇಳ್ಕೊಂಡು ಬಸ್ ಇಳಿದು ಎಲ್ಲೆಲ್ಲಪ್ಪ ಅಲಿಯೋದು ಅಂದ್ಬಿಟ್ಟು ಆದರೆ ಆಗಲಿ ಬಸ್ ಚಾರ್ಜು ಮೆಟ್ರೋದಲ್ಲಿ ಹೋಗ್ತೀವಿ ಅಂದ್ರೂ 30-40 ರೂಪಾಯಿ ಆಗುತ್ತೆ. ಅಲ್ಲಿಂದ ಅಲ್ಲೇ ಚಾರ್ಜ್ ಬಿಡುತ್ತೆ ಅಂದ್ಬಿಟ್ಟು ಆಟೋದಲ್ಲೇ ಹೊಟ್ಟೋಗೋಣ ಅಂದ್ಬಿಟ್ಟು ಆಟೋದಲ್ಲಿ ಹೋಗಿ ಆಟೋದಲ್ಲೇ ಬಂದ್ಬಿಟ್ವಿ. ಸೊ ಜಾಸ್ತಿ ಏನು ಶಾಪಿಂಗ್ ನಮಗಂತ ಏನು ತೊಗೊಂಡೇ ಇಲ್ಲ. ಪಾಪುಗೆ ಒಂದು ಬಲೂನ್ ತಗೊಟ್ಲು ನಮ್ಮ ಅಕ್ಕ, ಬಟ್ ಅದು ಲಡ್ಡು ಅಲ್ಲೇ ಡಮ್ ಅನ್ನಿಸ್ಬಿಟ್ಟ. ಮಾಮೂಲಿ ನಮ್ಮ ಕ್ಯಾಪು ಒಂದಿದು, ಮತ್ತು ಮನೆಗೆ ಸ್ವಲ್ಪ ಒಂದು ಸಣ್ಣ ಪುಟ್ಟ ಐಟಮ್ಸ್ ತಂದ್ವಿ ಅಷ್ಟೇ. ಸೊ ಇಬ್ಬರದು ಸೇರಿ 10,000 ರೂಪಾಯಿವರೆಗೂ ಖರ್ಚಾಯಿತು. ಏನು ಖರ್ಚೇ ಮಾಡಬಾರ್ದು ಅಂತ ಹೋಗಿದ್ದಿದ್ದು, ಬಟ್ ಏನೋ ನಮ್ಮ ಕೈಲಿರಲ್ವಲ್ಲ. ಸೊ ಇದು ಮುಗಿಯೋ ಅಷ್ಟರಲ್ಲಿ ಇನ್ನೊಂದ್ಸಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಹೋಗಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋನ ಫುಲ್ ನೋಡಿದ್ದೀರಾ ಅಂತ ಕೂಡ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.